ಸಫಾರಿ ನಿಲ್ಸೋಕ್ಕಾಗಲ್ಲ ಅನ್ನೋದು ಹೇಳ್ತಾನೆ. ನಾವು ಹೋರಾಟಕ್ಕೆ ಇಳಿದಿರೋದೇ ಸಫಾರಿ ನಿಲ್ಲಬೇಕು, ಅಕ್ರಮ ರೆಸಾರ್ಟ್ಗಳು ತೆರವುಗೊಳಿಸಬೇಕು, ರೈತರ ಕೆರೆಗಳಿಗೆ ನೀರು ಹರಿಸಬೇಕು, ಸಂವಿಧಾನಬದ್ಧವಾಗಿ ಆಡಳಿತ ಮಾಡಬೇಕು ಅಂತ ನಾವು ಚೀಮಾರಿ ಹಾಕೋದ್ರ ಮೂಲಕ ನಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕಳೆದ 2 ವರ್ಷಗಳಿಂದ ಎಲ್ಲ ಕಬಿನಿ ಜಲಾಶಯದ ನೀರು ಮತ್ತು ಬಂಡೀಪುರ ಮತ್ತು ನಾಗರಹೊಳೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಮ್ಮೆಲ್ಲ ಕನ್ನಡ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು ಎಚ್ಚರಿಕೆ ಕೊಡೋದ್ರ ಮೂಲಕ ಮನವಿ ಮಾಡ್ಕೊಂಡಿದ್ದೀವಿ. ಇವತ್ತು ಹೋರಾಟ ಅನಿರ್ದಿಷ್ಟಾವಧಿ ಹೋರಾಟ ಯಾಕಪ್ಪ ಅಂದರೆ ನಾವು 1.5 ವರ್ಷ 2 ವರ್ಷದಿಂದ ಏನು ಮಾಹಿತಿ ಕೊಟ್ಟಿದ್ವಿ, ಆ ಮಾಹಿತಿಗೆ ಏನು ನೀವು ಕಾನೂನು ಕ್ರಮ ಕೈಗೊಂಡಿದ್ದೀರಿ, ಏನೆಲ್ಲ ರೂಪರೇಷೆಗಳ ಸಿದ್ಧತೆ ಮಾಡಿದ್ದೀರಿ, ನಮಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಈ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆಕ್ಟಾಗಿ ಅವರು ಮಾಹಿತಿ ಕೊಡಲಿಲ್ಲ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಬರಲಿಲ್ಲ ಅಂದರೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಯಾಕಂದರೆ ಇಲ್ಲಿ ಪೂರ್ವಿಕರು ಕೆರೆ ಕಟ್ಟೆಗಳನ್ನ ಡ್ಯಾಮ್ಗಳನ್ನ ಕಟ್ಟಿರೋದೇನಕ್ಕೆ? ರೈತರಿಗೆ ನೀರು ಕೊಡೋದಕ್ಕೆ, ಕೆರೆ ಕಟ್ಟೆಗಳು ನೀರು ತುಂಬಿಸೋದೇನಕ್ಕೆ? ಪ್ರಾಣಿ ಪಕ್ಷಿಗಳು ಕುಡಿಯೋಕ್ಕೆ, ದನ ಕರುಗಳು ಕುಡಿಯೋಕ್ಕೆ, ರೈತರು ವ್ಯವಸಾಯಕ್ಕೆ. ಇವರು ಮೋಜು ಮಸ್ತು ಮಾಡ್ಕೊಂಡು ಇವ್ರ ಜನ್ಮಕ್ಕೆ ಬೆಂಕಿ ಹಾಕ ಸ್ವಿಮ್ಮಿಂಗ್ ಪೂಲ್ ಮಾಡೋಕೆ ಸ್ವಿಮ್ಮಿಂಗ್ ಪೂಲ್ ಮಾಡೋಕೇನ್ರಿ? ನಿಮಗೆ ರೆಸಾರ್ಟ್ಗಳು ಕಟ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಮಾಡೋಕೇನ್ರಿ? ಅವಿವೇಕಿ ರಾಜಕಾರಣಿಗಳೇ, ಅಯೋಗ್ಯ ರಾಜಕಾರಣಿಗಳೇ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನಿಮಗೆ ಮಾನ ಮರ್ಯಾದೆ ಇದ್ರೆ ಪವಿತ್ರವಾದಂಥ ಗಂಗೆಯನ್ನು ಅಪವಿತ್ರ ಮಾಡಕ್ಕೆ ಹೊರಟಿದ್ರಲ್ಲ, ಏಷ್ಕೆ ತಿನ್ನಕ್ಕೆ ಹೋಗಿದ್ದೀರಲ್ಲ, ನಿಮಗೆ ಮಾನ ಮರ್ಯಾದೆ ಬೇಡವಾ? ಇಷ್ಟೊಂದು ಜನ ರೈತರು ಹೋರಾಟ ಮಾಡ್ತಾ ಇದೀವಿ, ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ತಾ ಇದೀವಿ, ನೀವು ಏಸಿ ರೂಮಲ್ಲಿ ಕೂತ್ಕೊಂಡು ಗಡ್ಡೆ ಸ್ಕೀಳ್ತಾ ಇದ್ರೇನ್ರಿ? ನಿಮಗೆ ಮಾನ ಮರ್ಯಾದೆ ಇಲ್ವೇನ್ರಿ? ನಿಮಗೆ ರೆಸಾರ್ಟ್ ಮಾಡಿರೋದು, ರೆಸಾರ್ಟ್ಗಳು ನೀವು ಜನಗಳು ಕಾನೂನು ವಿರುದ್ಧವಾಗಿ ರೆಸಾರ್ಟ್ಗಳು ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡು ಶೋಕಿ ಮಾಡೋಕ್ಕೋಸ್ಕರ ಕೆರೆ ಕಟ್ಟೆಗಳು ಡ್ಯಾಮ್ಗಳು ಕಟ್ಟಿರೋದು. ರೈತರಿಗೆ ನೀರು ಕೊಡೋದಕ್ಕೆ, ರೈತರು ಬೆಳೆ ಬೆಳೆಯೋದಕ್ಕೆ, ಕನ್ನಡ ನಾಡಿನ ಜನ ನೀರು ಕುಡಿಯೋದಕ್ಕೆ. ಯಾಕೆ ಅಂದ್ರೆ ಇವ್ರು ಗುಲಾಮ್ರಾಗಿ ಕೆಲಸ ಮಾಡ್ತಾ ಇದ್ರಲ್ಲ, ಇವ್ರಿಗೆ ಅದೇ ಇಡ ಕಟ್ ಮಾಡೋ ಟಗರುಗಳು ಹಾಕ್ಬಿಟ್ಟವ್ರಲ್ಲಿ ವಾನ್ಗಟ್ಟೆವು, ಲಂಚದ ದುಡ್ಡಿಗೆ ಬಂದವರಲ್ಲ. ಮಾನ ಮರ್ಯಾದೆ ಇದ್ದಿದ್ರೆ ಇವತ್ತು ಅಕ್ರಮ ರೆಸಾರ್ಟ್ಗಳು ತೆರವುಗೊಳಿಸ್ಬೇಕಾಯ್ತು, ಸಫಾರಿನ ನಿಲ್ಲಿಸ್ಬೇಕಾಯ್ತು. ಇವರೆಲ್ಲ ಆ ರಾಜಕಾರಣಿಗಳ ಗುಲಾಮರಾಗಿರೋದ್ರಿಂದ ಇವ್ರ ಕೈಗೆ ದಮ್ಮು ತಾಕತ್ತು ಧೈರ್ಯ ಇಲ್ಲ. ಕೊಡ್ರೆ ನಮ್ಗೆ ಒಂದೊಂದು ದಿವಸ ಅಧಿಕಾರನ, ಅದ್ಯಾಕೆ ತೆರವುಗೊಳಿಸೋಕ್ಕಾಗಲ್ರಿ? ರೈತರು ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ತಾ ಇದೀವಿ ಅಂದರೆ ನಿಮಗೆ ನಾಚಿಕೆ ಆಗಬೇಕು. ನೀವು ಸಂವಿಧಾನ ವಿರೋಧಿಗಳು, ಅಯೋಗ್ಯರು, ನೀವು ಏಸ್ಕೆ ಕಾಸ್ಕೆ ರಾಜಕಾರಣ ಮಾಡ್ತಾ ಇದ್ರಿ. ಆದರೆ ನಾಳೆ ದಿವಸ ನಿಮ್ಮ ಈ ಒಂದು ಕರ್ಮ ನಿಮ್ಮ ಕುಟುಂಬನ ಬಿಡಲ್ಲ, ನಿಮ್ಮ ಮಕ್ಕಳನ್ನು ಬಿಡಲ್ಲ. ದಯಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು, ಅಕ್ರಮ ರೆಸಾರ್ಟ್ಗಳನ್ನ ತೆರವುಗೊಳಿಸಬೇಕು, ಸಫಾರಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಸಫಾರಿ ನಿಲ್ಲಿಸಿದ ಮೇಲೆ ಪ್ರಾಣಿಗಳು ಯಾರ ಮೇಲೂ ಅಟ್ಯಾಕ್ ಮಾಡಿಲ್ವಲ್ಲ, ಇಷ್ಟಾರು ಗೊತ್ತಾಗಲ್ವೇಡ್ರಿ ಅವಿವೇಕಿಗಳೇ? ಎಲ್ಲಿಂದಲೋ ಬಂದು ಪರಿಶೀಲನೆ ಮಾಡುವಂಥ ಅವಶ್ಯಕತೆ ಏನಿತ್ತು? ಬಂದ್ರೆ ನೇರವಾಗಿ ಬಂದು ರೈತರ ಮುಂದೆ, ಕನ್ನಡ ಪರ ಹೋರಾಟಗಾರರ ಮುಂದೆ ಮಾತಾಡಿ. ಏಡಿಗಳ ಥರ ಕಚೇರಿ ಒಳಗೆ ಕೂತ್ಕೊಂಡು ಏಸಿ ರೂಮಲ್ಲಿ ಕೂತ್ಕೊಂಡು ಮಜಾ ಮಾಡೋಕ್ಕಲ್ಲ ನಿಮಗೆ ಅಧಿಕಾರ ಕೊಟ್ಟಿರೋದು. ನಮ್ಮ ತೆರಿಗೆ ದುಡ್ಡಲ್ಲಿ ನೀವು ಸಂಬಳ ತಗೋತಾ ಇದ್ದೀರಾ, ಸಂವಿಧಾನಬದ್ಧವಾಗಿ ಕೆಲಸ ಮಾಡಿ ಅಂತ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು ಚೀಮಾರಿ ಹಾಕೋದ್ರ ಮೂಲಕ ನಮ್ಮ ಎಚ್ಚರಿಕೆಯನ್ನು ಮುಟ್ಟಿಸ್ತೇವೆ. ನಮಸ್ಕಾರ.